ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿಜಯಪುರ. ಪರಮ ಪೂಜ್ಯ ಡಾಕ್ಟರೇಟ್ ಹವಾಮಲ್ಲಿನಾಥರ ಭವಿಷ್ಯಲಿಂಗ ಆಶ್ರಮ, ಮನಗೂಳಿ ತಾಲೂಕು, ಬಸವನ ಬಾಗೇವಾಡಿ ಜಿಲ್ಲಾ, ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣು ಶರಣಾರ್ಥಿಗಳು. ಇಂದು ನಾನು ನಮ್ಮ ದಿನಚರಿ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ನಮ್ಮ ದಿನಚರಿ ನಾವು ಪರಿಶೋಧಿಸಬೇಕು, ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ನಮ್ಮ ದಿನಚರಿ ಅದು ಒಳ್ಳೆಯದಾಗಿದ್ದರೆ ನಮ್ಮ ಜೀವನವೇ ಒಳ್ಳೆಯದಾಗುತ್ತದೆ. ದಿನಚರಿ ಅಡ್ಡದಾರಿ ಹಿಡಿದರೆ ನಮ್ಮ ಜೀವನ ಅಸ್ತವ್ಯಸ್ತವಾಗುತ್ತದೆ, ಅಡ್ಡದಾರಿ ಹಿಡುತ್ತದೆ. ಕರ್ಮಯೋಗಿ ಸಿದ್ದರಾಮೇಶ್ವರರು ಒಂದು ತಮ್ಮ ವಚನದಲ್ಲಿ ಹೇಳುತ್ತಾರೆ, ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಘ, ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಘ, ನೋಡಬೇಕು ನೋಡಬೇಕು ಸಿದ್ಧಾಂತ ವೇದಾಂತಗಳ, ಹಾಡಬೇಕು ಹಾಡಬೇಕು ಪರಶಿವಲಿಂಗವ, ಕೂಡಬೇಕು ಕೂಡಬೇಕು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ. ಆದ್ದರಿಂದ ನಾವು ಯಾವಾಗಲೂ ಸಜ್ಜನರ ಸಂಘವನ್ನೇ ಮಾಡಬೇಕು. ಮಹಾನುಭಾವರ, ಶರಣರ, ಶಿವಶರಣರ ಸಂಘ ಮಾಡಬೇಕು. ಅವರ ನುಡಿಗಳನ್ನು ನಾವು ಪರಿಪಾಲಿಸಬೇಕು. ಆದರೆ ನಮ್ಮ ದಿನಚರಿಯೇ ಬೇರೆಯಾಗಿರುತ್ತದೆ. ಸಾಮಾನ್ಯವಾಗಿ ನಾವು ನಮ್ಮ ದಿನಚರಿಯನ್ನು ಬದಲಾಯಿಸಿಕೊಂಡಾಗ ನಮ್ಮ ಜೀವನ ಒಳ್ಳೆಯದಾಗುತ್ತದೆ. ದಿನಾಲೂ ಊರ ಉಸಾಬರಿ ಮಾಡುವುದು, ಇನ್ನೊಬ್ಬರ ಬಗ್ಗೆ ವಿಚಾರಿಸುವುದು, ಇನ್ನೊಬ್ಬರ ಬಗ್ಗೆ ಆಡಿಕೊಳ್ಳುವುದು, ಇನ್ನೊಬ್ಬರ ಚಾರಿತ್ರ್ಯ ವಧೆ ಮಾಡುವುದು, ಯಾರಿಗೆ ಮೋಸ ಮಾಡಲಿ, ಯಾರಿಗೆ ಅನ್ಯಾಯ ಮಾಡಲಿ, ಯಾರ ಮನೆ ಮುರಿಲಿ, ಹೀಗೆ ನಾವು ದಿನನಿತ್ಯ ಇಂಥ ಕೆಟ್ಟ ವಿಚಾರಗಳನ್ನು ಮಾಡಿದರೆ ನಮ್ಮ ಜೀವನ ವ್ಯರ್ಥವಾಗುತ್ತದೆ. ಅದು ಶಿವನ ಮೆಚ್ಚುಗೆಯನ್ನು ಪಡೆಯುವುದಿಲ್ಲ. ಅದಕ್ಕಾಗಿ ಹಿಂದಿಯಲ್ಲಿ ಒಂದು ಸ್ಲೋಗನ್ ಇರುತ್ತದೆ, ಊಪರ್ ಪಡ್ತಾ ಹೈ ಗರ್ದನ್ ತೋಡ್ತಾ ಹೈ, ಊಪರ್ ಪಡ್ತಾ ಹೈ ಗರ್ದನ್ ತೋಡ್ತಾ ಹೈ. ಅಂದರೆ ದುಷ್ಟ ಜನರು ಸಜ್ಜನರ ಮೇಲೆ ಬೀಳುತ್ತಾರೆ, ಎರಗುತ್ತಾರೆ, ನಾನಾ ತೊಂದರೆಗಳನ್ನು ಕೊಡುತ್ತಾರೆ. ಅದಕ್ಕಾಗಿ ಅವರ ಬಗ್ಗೆ ನಾವು ಜಾಗೃತವಾಗಿ ಇರಬೇಕು. ಯಾವುದು ಅಚ್ಚ ಯಾವುದು, ಯಾವುದು ಲುಚ್ಚ ಯಾವುದು ನಾವು ಗುರುತಿಸಬೇಕು. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದನ್ನು ಪರಿಶೋಧಿಸಬೇಕು. ಕಾರಣ ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ವಿಚಾರ ಅವು ಒಂದೇ ಬಳ್ಳದಂತೆ, ಸೊಲಿಗೆಯ ಮುಖದಂತೆ ದೃಢವಾಗಿ ಇರಬೇಕು. ಆದರೆ ನಾವು ಯಾವಾಗಲೂ ಪಂಚೇಂದ್ರಿಯಗಳನ್ನು, ಅರಿಷಡ್ ವರ್ಗಗಳನ್ನು ನಾವು ಅವುಗಳನ್ನು ನಮ್ಮಲ್ಲಿ ಮನೆ ಮಾಡಿಕೊಂಡು ಯಾವಾಗಲೂ ಅತೃಪ್ತಿಯಿಂದ ಬದುಕುತ್ತೇವೆ. ಅದಕ್ಕಾಗಿ ನಾವು ಇನ್ನೊಬ್ಬರ ವಿಚಾರಿಸದೆ ನಮ್ಮನ್ನು ನಾವು ತಿದ್ದಿಕೊಳ್ಳಬೇಕು. ವಿಶ್ವಗುರು ಅಣ್ಣ ಬಸವಣ್ಣನವರು ತಮ್ಮ ಒಂದು ಪ್ರಸಿದ್ಧ ವಚನದಲ್ಲಿ ಹೇಳುತ್ತಾರೆ, ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಹೀಗೆ ಮೊಸಳೆ ಕಣ್ಣೀರು ಹಾಕುವವರೇ ಸುಮಾರು ಜನ ಇರುತ್ತಾರೆ. ಅಂಥ ಮೊಸಳೆ ಕಣ್ಣೀರು ಹಾಕುವವರ ಹಿಂದೆ ಯಾವುದು ನಾಟಕ, ಯಾವ ಪ್ರದರ್ಶನ, ಡಂಬಾಚಾರ ಹೀಗೆಲ್ಲ ಇರುತ್ತವೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಮೊಸಳೆ ಅವರು ಎಂದಿಗೂ ಸಹಾಯ ಸಹಕಾರ ಇನ್ನೊಬ್ಬರನ್ನು ಕಂಡು ಮರಗುವುದಿಲ್ಲ. ಲೋಕಾರೂಢಿಯಾಗಿ ಮತ್ತೊಬ್ಬರ ಡೊಂಕುಗಳನ್ನು, ತಪ್ಪುಗಳನ್ನೇ ತಿದ್ದಲು ಮುಂದಾಗುತ್ತಾರೆ. ತಮ್ಮ ತಪ್ಪುಗಳನ್ನು ಅವರು ಎನಿಸುವುದಿಲ್ಲ. ಇನ್ನೊಬ್ಬರ ತಪ್ಪುಗಳನ್ನು, ಇನ್ನೊಬ್ಬರ ದೋಷಗಳನ್ನು ಎನಿಸಿದರೆ ನಮ್ಮ ದೋಷಗಳನ್ನು ಜಗತ್ತೇ ಎನಿಸುತ್ತದೆ ಎಂಬುದು ಅವರಿಗೆ ಗೊತ್ತಿರುವುದಿಲ್ಲ. ಹೀಗೆ ನಾನಾ ರೀತಿಯಾಗಿ ಅಧರ್ಮವಾಗಿ, ಅನ್ಯಾಯದಿಂದ, ಅತ್ಯಾಚಾರದಿಂದ ನಡೆಯುವವರೇ ಜಾಸ್ತಿ ಇರುತ್ತಾರೆ. ಅಂಥವರಿಂದ ನಾವು ಎಚ್ಚರದಿಂದ ಬಾಳಬೇಕು. ನಮ್ಮ ದಿನಚರಿಯನ್ನು ಅದನ್ನು ಬದಲಾಯಿಸಬೇಕು.
ಸಜ್ಜನರಲ್ಲದವರ ಜೊತೆ ನಾವು ಮಾತನಾಡಲೇಬಾರದು, ದುರ್ಜನರ ಜೊತೆ ನಾವು ಕೂಡಲೇಬಾರದು. ಆಗ ನಮ್ಮ ಜೀವನ ಶೈಲಿ ಬದಲಾಗುತ್ತದೆ. ಅದಕ್ಕಾಗಿ ಈ ಜಗತ್ತಿನ ವಿಭಿನ್ನ ಅಂಶಗಳಲ್ಲಿ ಆತ್ಮಗಳು ವಿಭಿನ್ನ ಇರೋದರಿಂದ ನಾವು ಅವುಗಳನ್ನು ಪರಿಶೋಧಿಸಬೇಕು. ಅಂಥ ವ್ಯಕ್ತಿತ್ವವನ್ನು ನಮ್ಮ ಜೀವನ ಶೈಲಿಯನ್ನು ದಿನಚರಿಯಿಂದ ಬದಲಾಯಿಸಿಕೊಂಡು ಒಳ್ಳೆಯ ಜೀವನವನ್ನು ನಾವು ಸಾಗಿಸಬೇಕು. ಎಲ್ಲರಿಗೂ ಶರಣ ಶರಣಾರ್ಥಿಗಳು.